ನೋಡಿ ಅಣ್ಣ. ಲೋಕಸಭಾ ಚುನಾವಣೆಯಲ್ಲಿ ಮತ ಕೊಡದೇ ಇದ್ರೆ ಗ್ಯಾರಂಟಿ ಯೋಜನೆ ರಾಜ್ಯ ಸರ್ಕಾರ ರದ್ದು ಮಾಡಬಹುದೇನದು. ಯಾಕೆ ಅಂದ್ರೆ ಮಾಗಡಿಯಲ್ಲಿ ಬಾಲಕೃಷ್ಣ ಹೇಳೋದು ಕಾಂಗ್ರೆಸ್ಗೆ ಎಷ್ಟು ನೀವು ಕೊಡ್ಲಿಲ್ಲ ಅಂತಂದ್ರೆ ನೀವು ಗ್ಯಾರಂಟಿ ಬೇಡ ಅಂತ ತಾನೇ ಅರ್ಥ. ಬಿಜೆಪಿಯವರು ಅಕ್ಷತೆ ಕೇಳ್ತಿದ್ದಾರೆ, ಕೊಟ್ಟು ಮತ ನಾವು ಗ್ಯಾರಂಟಿ ಕೊಟ್ಟು ಕೇಳ್ತಾ ಇದ್ದೀವಿ, ನೀವು ನಮಗೆ ಮತ ಕೊಡದೆ ಹೋದ್ರೆ ನಿಮಗೆ ಗ್ಯಾರಂಟಿ ಇಷ್ಟ ಆಗಿಲ್ಲ ಅಂತ ತಾನೇ ಅರ್ಥ. ಬಿಟ್ಬಿಡ್ಬೋದಪ್ಪ ಅವಾಗ ನಾವು ಯಾಕೆ ಮುಂದುವರಿಸ್ತೀವಿ, ತಿರಸ್ಕಾರ ಮಾಡಿದ್ವಿ ನೀವೇ ಅಂತ. ಏನ್ ನಾವು ಬಂದು ಕೇಳಿದ್ವಾ ನಿಮ್ಮನ್ನ ಕೊಡಿ ಅಂತ ಗ್ಯಾರಂಟಿ ಕೊಡಪ್ಪ ಕೇಳಿದ್ವಾ? ಅದನ್ನ ಹೇಳ್ಕೊಂಡು ಬಂದಿದ್ದಲ್ಲ. ತಿರಸ್ಕಾರ ಮಾಡಿದ್ರು ಗ್ಯಾರಂಟಿ ಮುಂದುವರ್ಸಕ್ಕಾಗಲ್ಲ, ತಿರಸ್ಕಾರ ಅಂತ ತಾನೇ ನಾವು ಕೇಳಿದ್ವಾ? ಲಬ 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 ಅಂತ ಬಡ್ಕೊಂಡ್ ಬಂದಿದ್ರಿ, ನಾಚಿಕೆ ಆಗಲ್ವಾ ಮಾತಾಡೋರುಗಳಿಗೆ? ಆಯ್ತು, ಅದಕ್ಕೀಗ ಏನಾಗುತ್ತೆ ಮುಂದೆ ಯಾವನ ಗೊತ್ತೋ. ನಾನೊಂದು ಹೇಳ್ತೀನಿ, ಇದನ್ನ ಗ್ಯಾರಂಟಿ ಕೊಟ್ಟು ಓಟಾಕ್ಸ್ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದಾರಲ್ಲ ಈಗೆಲ್ಲ ಜನ ಅಸೆಂಬ್ಲಿನಲ್ಲಿ. ಅಸೆಂಬ್ಲಿಗೆ ಗ್ಯಾರಂಟಿ, ಲೋಕಸಭೆಗೆ ಓ ಈ ಬಾಲಕೃಷ್ಣ ಮಾತು ಕೇಳಕೊಂಬಿಟ್ಟು ಇವ್ರದ್ದು ಏನು ನೆಕ್ಸ್ಟು ನನ್ನ ಮೊಮ್ಮಕ್ಕಳ ಕಾಲದಲ್ಲೂ ಬರೋದಕ್ಕೆಲ್ಲ ನಿಮ್ಗೆ ಓಟ್ ಹಾಕ್ಬೇಕು ಅಂತ ನಾನು ಕೊಟ್ಟಿದ್ದೀವ ಗ್ಯಾರಂಟಿನ? ನೋಡ್ರಪ್ಪ, ಒಂದು ಗಾಡಿ ಗ್ಯಾರಂಟಿ ಕೊಡ್ತಾರೆ ಕೆಲವು, ತಗೊಂಡಿರೋ ಓನರು ನೆಕ್ಸ್ಟ್ ಬರೋ ಮಾಡೆಲ್ಗೆಲ್ಲ ಅದೇ ಗ್ಯಾರಂಟಿ ಕೇಳಿದ್ರೆ ಹೋಗ ಅಂತಾನೆ ಓನರು, ಅಯ್ಯೋ ಇವನು ಮ್ಯಾನುಫ್ಯಾಕ್ಚರ್. ಹಂಗೆ ಇದು ಒಂದು ಎಲೆಕ್ಷನ್ ಗ್ಯಾರಂಟಿ ಕೊಟ್ಟಿದ್ಯಾ, ಆಯ್ತು ಕೊಟ್ಟಿದ್ದೀವಿ ಒಟ್ಟು ಮುಗಿದಾಯ್ತು. ಲೋಕಸಭಾ ಎಲೆಕ್ಷನ್ಗೆ ಬೇರೆ ಗ್ಯಾರಂಟಿ ಬರ್ರಿ, ಅದನ್ನ ನೋಡ್ಕೊಂಡು ಅದಾಮೇಲೆ ನೋಡ್ತಾರೆ ಜನ ಬೇಕಾರೆ. ಓ ಅದನ್ನೇ ರಿನ್ಯೂ ಅದನ್ನ ಹೇಳ್ಕೊಂಡೇ ಹೋಗೋಣ. ಹಾಂ.